ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಸೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಅದೃಷ್ಟದ ಜೋಳಿಗೆ ನೋಡಿ. ಈ ಜೋಳಿಗೆ ಒಳಗೆ ಖಾಲಿ ಇದೆ, ಹೌದಾ? ಖಾಲಿ ಜೋಳಿಗೆ ಇದೆ. ಈಗ ನೀವೊಂದು ಯಾವುದೋ ಕೆಲಸಕ್ಕೆ ಹೋಗ್ತಿದ್ದೀರಿ ಅಥವಾ ನಿಮಗೆ ಏನೋ ಆಗಬೇಕಾಗಿರ್ತೈತಿ. ಅವಾಗ ನೀವೊಂದು ಇಷ್ಟು ಹಣವನ್ನು ಅಥವಾ ಏನಾದರೂ ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿದರೆ ನಿಮ್ಮ ಅದೃಷ್ಟ ಏನು ಅನ್ನೋದನ್ನು ಈ ಜೋಳಿಗೆ ಮೂಲಕ ಗೊತ್ತಾಗ್ತೈತಿ. ನಿಮ್ಮಲ್ಲಿ ಯಾರಾದ್ರು ಕಾಯಿನ್ ಇದೆಯಾ? ದುಡ್ಡು ಜೋಳಿಗೆ ಹಾಕಿ. ಎಸ್ 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 ಆಯಿತಾ? ಹಾಂ, ಸಾಕು ಬಿಡು, ಹಾಕು. ಹಾಂ, ಓಕೆ. ಈಗ ಈ ಜೋಳಿಗೆ ಅದೃಷ್ಟದ ಜೋಳಿಗೆ ಇದು. ಈಗ ತಾನೇ ನೀವು ಹಣ ಹಾಕಿದ್ರಿ. ಈಗ ಇದರಲ್ಲಿ ಕೈ ಹಾಕಮ್ಮ, ನೀನು ಕೈ ಹಾಕು. ಜೋಳಿಗೆಯಲ್ಲಿ ಕೈ ಎತ್ತು. ಓ ನೋಡು, ವಿಜಯದ ಮಾಲೆ ಸಿಕ್ಕಿದೆ ನಿನಗೆ, ಹೌದಾ? ಈ ಜೋಳಿಗೆಯಿಂದ ವಿಜಯ ನೀ ಏನು ಅನ್ಕೊತಿದ್ದಿ ಅದೆಲ್ಲ ಆಕೈತಿ. ನೋಡಿ, ನೀನು ಕೈ ಹಾಕಪ್ಪ, ನೀನು ಕೈ ಹಾಕು. ಓ, ಹೂವು ಬಂತು ನೋಡ್ರಿ. ನೋಡಿ, ಅವ್ರವ್ರ ಭಕ್ತಿಗೆ ತಕ್ಕಂಗೆ ಅವಳ ಮನಸ್ಸು ದೊಡ್ಡದೈತೆ, ಅವಳಿಗೆ ದೊಡ್ಡ ಹಾರ ಬಂತು. ಇವೊಂದು ಒಂದು ಹೂವು ಬಂತು. ನೀನು ಕೈ ಹಾಕಪ್ಪ. ನೋಡಿ, ನಿನಗೇನು ಸಿಗುತ್ತೆ? ಓ, ನಿನಗೂ ಹೂವು ಬಂತು, ಹೌದಾ? ನೀನು ಕೈ ಹಾಕು. ಎಸ್, ನಿನಗೂ ಹೂವು ಬಂತು, ಹೌದಾ? ನೋಡಿ, ಇದು ನೀವು ಹಾಕಿರ್ತಕ್ಕಂಥ ದೇವರಿಗೆ ಸಲ್ಲಿಸಿರ್ತಕ್ಕಂಥ ಕಾಣಿಕೆಯಿಂದ ದೇವ್ರು ನಿನ್ನ ಮೇಲೆ ಆಶೀರ್ವಾದ ಮಾಡಿ ನಿಮ್ಮ ಜೀವನವನ್ನು ಹೂವಿನ ಸಮಾನ ಮಾಡಿಬಿಟ್ಟ ಅಲ್ವಾ? ಇದು ಅದೃಷ್ಟದ ಜೋಳಿಗೆ ಅಂತ. ಹಾಗಾದ್ರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತೈತಿ. ನಿಮ್ಮ ಎದುರಿಗೇ ಖಾಲಿ ಇರ್ತಕ್ಕಂಥ ಜೋಳಿಗೆಯನ್ನು ನಾನು ನಿಮ್ಗೆ ತೋರಿಸಿದೆ, ಅದ್ರಾಗ ಏನೂ ಇರಲಿಲ್ಲ. ಬಟ್ ನೀವು ಹಣ ಹಾಕಿದಾಗ ಹೂವಿನ ಸರ ಬಂತು. ಹೆಂಗೆ ಬಂತು ಅನ್ನೋ ಪ್ರಶ್ನೆ ನಿಮ್ಗೆ ಕಾಡ್ತಾ ಇಲ್ವೋ? ಹಾಗಾದ್ರೆ ಹೆಂಗೆ ಬಂದಿರ್ಬೋದು? ತಿಳಿಯೋಣ? ನೋಡಿ, ಇಲ್ಲಿ ಭಾಳ ಸಿಂಪಲ್ ಇದು. ಏನಂತಂದರೆ ಇದರಲ್ಲಿ 3 ಪದರ ಐತಿದೆ ಬಟ್ಟೆ, ಹೌದಾ? ಮಧ್ಯದಲ್ಲಿ ಇದೆ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಇಲ್ಲೊಂದು ಪದರ ಇದೆ. ನಿಮಗೆ ಖಾಲಿ ತೋರಿಸಿದಾಗ ಒಂದು ಖಾಲಿ ಇತ್ತು. ಇನ್ನೊಂದರಲ್ಲಿ ಏನು ಮಾಡಿದ್ದೆ, ನಾನು ಹೂವಿನ ಸರ ಇಟ್ಟಿದ್ದೆ. ಈ ಬಾಜು ಇದರಲ್ಲಿ ಹೂವಿನ ಸರ ಇಟ್ಟಿದ್ದೆ. ಈ ಕಡೆ ನಿಮ್ಮದು ಖಾಲಿ, ಇಲ್ಲಿ ರೊಕ್ಕ ಇದೆ ನೋಡ್ರಿ. ಇದರಲ್ಲಿ ಕಾಯಿನ್ಸ್ ನೀವೆಲ್ಲ ಹಾಕಿರ್ತಕ್ಕಂಥ ಕಾಯಿನ್ಸ್ ಈ ಕಡೆ ಅದಾವು. ಈ ಕಡೆಯಲ್ಲಿ ಏನಿತ್ತು? ಹೂವಿನ ಹಾರ ಇತ್ತು. ನಿಮ್ಮ ಜೊತೆ ಮಾತಾಡ್ತಾ ನಾನೇನು ಮಾಡಿಬಿಟ್ಟೆ, ಇದನ್ನು ಈ ಕಡೆ ಓಪನ್ ಮಾಡಿದೆ, ಇದನ್ನು ಕ್ಲೋಸ್ ಮಾಡಿಬಿಟ್ಟೆ. ಹಾಗಾಗಿ ನಿಮಗೇನು ಸಿಕ್ತು? ಹೂವಿನ ಹಾರ ಸಿಕ್ತು, ಹೌದಾ? ಸೊ ಹಾಗಾದರೆ ಅದೃಷ್ಟದ ಜೋಳಿ ಚೆನ್ನಾಗಿದೆಯಾ? ಹಾಂ, ನೀವು ಮಾಡ್ರಿ. ಆದರೆ ಜನರಿಗೆ ಏನು ಮಾಡ್ರಿ, ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ರಿ. ಹಾಂ, ದೇವ್ರ ಬಗ್ಗೆ. ಯಾಕಂದ್ರೆ ಇವತ್ತು ಹೆಚ್ಚು ನಮ್ಮದು ಮೌಢ್ಯತೆ ಇರೋದು ಎಲ್ಲಿ ಅಂತಂದ್ರೆ ದೇವ್ರ ಹೆಸರಿನೊಳಗಡೆ ದುಡ್ಡು ಸುಲಿಗೆ ಮಾಡ್ತಾರೆ, ಅಮಾಯಕ ಮನುಷ್ಯರನ್ನು ಬಲಿ ತೋತಾರೆ. ನೀವು ಅವ್ರ ಬಗ್ಗೆ ಸತ್ಯವಾಗಿರ್ತಕ್ಕಂಥ ದೇವರ ಪರಿಚಯ ಕೊಡಬೇಕು. ದೇವರೆಲ್ಲ ಇಂಥ ಪವಾಡಗಳನ್ನ ಮಾಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ಪರಮಾತ್ಮನ ದೇವರ ಪರಿಚಯವನ್ನು ಯಥಾರ್ಥ ರೂಪದಲ್ಲಿ ಕೊಟ್ಟು ಅವ್ರಿಗೇನು ಮಾಡಬೇಕು? ದೇವರ ಬಗ್ಗೆ ಹೆಚ್ಚು ಪ್ರೀತಿ ಬರಬೇಕು ಹೊರತು ಭಯ ಬರಬಾರ್ದು ಅಂತ ಅಲ್ವಾ? ಓಕೆ, ಥ್ಯಾಂಕ್ ಯು.